ಅಡುಗೆ ಎಣ್ಣೆ ಬೆಲೆ ಏರಿಕೆ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ರಾಜಧಾನಿಯ ಜನರಿಗೆ ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಿತ್ತು, ಈಗ ಮತ್ತೊಂದು ಶಾಕ್. ಬೆಲೆ ಏರಿಕೆಯಿಂದ ಕಂಗೆಟ್ಟ ಜನರಿಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಇನ್ನು ಮುಂದೆ ಗ್ರಾಹಕರಿಗೆ ತಟ್ಟಲಿದೆ ಕಾಫಿ ದರ ಏರಿಕೆಯ ಬಿಸಿ. ಮತ್ತೊಮ್ಮೆ ಬೆಲೆ ಏರಿಕೆ ಶಾಕ್ ಎದುರಾಗ್ತಾ ಇದೆ. ತಿಂಗಳಾಂತ್ಯಕ್ಕೆ ಕಪ್ ಕಾಫಿ ಬೆಲೆ ಏರಿಕೆಯ ಸಾಧ್ಯತೆ. ಕಳೆದ ಬಾರಿಯಷ್ಟೇ 15% ಏರಿಕೆಯಾಗಿತ್ತು. ಈಗ ಮತ್ತೊಮ್ಮೆ ಕಾಫಿ ದರದ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಅಡುಗೆ ಎಣ್ಣೆ ಬೆಲೆ ಏರಿಕೆಯ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್. ಕಂಗೆಟ್ಟಿದ್ದಾರೆ, ಕುಡಿಬೇಕು, ಟೀ ಕುಡಿಬೇಕು, ಕಾಫಿ ಕುಡಿಬೇಕು ಅಂತ. ಜೊತೆಗೆ ಮತ್ತೊಮ್ಮೆ ಬೆಲೆ ಏರಿಕೆಗೆ ಶಾಕ್ ಕೊಡಲು ಸಿದ್ಧವಾಗಿದೆ. ತಿಂಗಳಾಂತ್ಯಕ್ಕೆ ಒಂದು ಕಪ್ಪು ಕಾಫಿ ಬೆಲೆ 2 ರಿಂದ 3 ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ. 2 ರಿಂದ 3 ರೂಪಾಯಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಕಳೆದ ತಿಂಗಳಷ್ಟೇ 15% ಹೆಚ್ಚಾಗಿದ್ದ ಕಾಫಿ ಬೆಲೆ ಮತ್ತೆ ಏರಿಕೆಯಾಗುತ್ತೆ. ಒಂದು ಕಪ್ ಕಾಫಿ ಬೆಲೆ 15 ರಿಂದ 17 ರೂಪಾಯಿ ಇದೆ. ಆದರೆ ಈಗ ಮತ್ತು 3 ರೂಪಾಯಿ ಹೆಚ್ಚಾಗುವ ಸಾಧ್ಯತೆ ಇದೆ. ತಿಂಗಳಾಂತ್ಯಕ್ಕೆ 20 ರೂಪಾಯಿ ಆಗುವ ಸಾಧ್ಯತೆ. ಈಗಾಗಲೇ 15 ರಿಂದ 17 ರೂಪಾಯಿ ಕೆಲವೊಂದು ಕಡೆ ಕಾಫಿ ಬೆಲೆಯ ಇದೆ. ಇನ್ನೇನು 3 ರೂಪಾಯಿ ಆಗ್ಬಿಟ್ರೆ ಒಂದು ಕಪ್ ಕಾಫಿ ಕುಡಿಬೇಕಂದ್ರೆ 20 ರೂಪಾಯಿ ಕೊಡಬೇಕಾಗುತ್ತೆ. ಕಾಫಿಗೆ ಹೆಚ್ಚಾಗುತ್ತೆ ಕಾಫಿ ದರ. ಜೊತೆಗೆ ಮತ್ತೊಮ್ಮೆ 15% ಏರಿಕೆ ಮಾಡಿತ್ತು. ಈಗ ಮತ್ತೊಮ್ಮೆ ಕಾಫಿ ದರದ ಏರಿಕೆ ಸಾಧ್ಯತೆ. ಅಡುಗೆ ಎಣ್ಣೆ ಬೆಲೆ ಏರಿಕೆ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಾಫಿ ಪ್ರಿಯರಿಗೆ, ಟೀ ಪ್ರಿಯರಿಗೆ ಕಂಗೆಟ್ಟಿದ್ದಾರೆ ಜನರು. ಕುಡಿಬೇಕು ಬೇಡವೋ ಅಂತ. ದಿನದಿಂದ ದಿನಕ್ಕೆ ಈಗ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದ್ರೆ ಜೊತೆಗೆ ಹೋಟೆಲ್ ಉದ್ಯಮ ಕೂಡ ತಮ್ಮ ಆಹಾರದ ಬೆಲೆ ಕೂಡ ಹೆಚ್ಚು ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು.